ಹೆಲೋ, ಏನು ಯೋಚನೆ ಮಾಡ್ತಿದ್ದೀರಾ? ಒಂದೊಂದ್ಸತಿ ನಾನು ಎಷ್ಟು ಸ್ಟುಪಿಟಾಗಿ ಯೋಚನೆ ಮಾಡಿಬಿಡ್ತೀನಿ. ಶಕುಂತಲಮ್ಮನ ಜೊತೆ ಇಷ್ಟು ವರ್ಷ ಇದ್ರು ಅವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಡ್ತಾರಲ್ಲಿ ಸೋತೋದೆ ಭೂಮಿಕಾ. ಅಲ್ಲ, ಈಗ ಏನಾಯ್ತು ಅಂತ ಹೀಗೆ ಹೇಳ್ತಿದ್ದೀರಾ? ನನ್ನ ಹೆತ್ತಮ್ಮ ಇರೋ ವಿಷಯ ಅವ್ರಿಗೆ ಗೊತ್ತಾದರೆ ಎಲ್ಲಿ ನೊಂದ್ಕೋತಾರೋ ಅಂತ ನಾವು ಅವರಿಂದ ಈ ವಿಷಯನ ಮುಚ್ಚಿಟ್ಟಿದ್ವಿ. ನಾವು ಹೇಳದೇ ಇದ್ರು ಅವ್ರಿಗೆ ಈ ವಿಷಯ ಗೊತ್ತಾಗಿದೆ. ಅವ್ರಿಗೆ ಇದ್ರ ಬಗ್ಗೆ ಜಲಸಿ ಆಗಲಿ, ಇನ್ಸೆಕ್ಯೂರಿಟಿ ಆಗಲಿ, ಬೇಜಾರಾಗಲಿ ಇಲ್ವೇ ಇಲ್ಲ. ನಾನೇ ಏನೇನೋ ಓವರ್ ಥಿಂಕ್ ಮಾಡಿಬಿಟ್ಟು ಯೋಚನೆ ಮಾಡಿಬಿಟ್ಟೆ ಅಂತ ಅನ್ನಿಸ್ತಾ ಇದೆ ನನಗೆ. ಅವ್ರಿಗೆ ಅಮ್ಮ ಇರೋ ವಿಷಯ ಗೊತ್ತಾಗಿರೋದು ಅಷ್ಟೇ ಅಲ್ಲ, ಅವ್ರನ್ನ ಹುಡುಕ್ಸೋ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಓ, ನಮಗೆ ಗೊತ್ತಿಲ್ಲದೇನೆ ಇಷ್ಟೆಲ್ಲ ಆಗಿದೆಯಾ? ನಾವು ಎಷ್ಟು ದಡ್ರು, ಎಷ್ಟು ಹಿಂದೆ ಉಳಿದಿದ್ದೀವಿ. ಅವ್ರು ನಮಗಿಂತ 1000 ಹೆಜ್ಜೆ ಮುಂದೆ ಇದ್ದಾರೆ. ಅವ್ರನ್ನ ತಪ್ಪಾಗಿ ತಿಳ್ಕೊಂಬಿಟ್ಟು ನಾನು ಇನ್ಸಲ್ಟ್ ಮಾಡಿಬಿಟ್ಟೆ. ಇರ್ಲಿ ಬಿಡಿ, ನಿಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ರು ಹಾಗೆ ಅನ್ಕೋತಿದ್ರು. ಹಾಗನ್ಸೋದು ಸಹಜ. ಬಟ್ ಅಲ್ಲೂ ನೀವು ಯೋಚನೆ ಮಾಡಿದ್ದು ಅತ್ತೆಗೆ ಬೇಜಾರಾಗಬಾರ್ದು ಅಂತ ತಾನೆ. ಅದು ಬಿಟ್ರೆ ಅವರಿಂದ ಯಾವುದನ್ನು ಮರೆ ಮಾಚಬೇಕು ಅಂತ ಏನಿರ್ಲಿಲ್ವಲ್ಲ. ನಿಮ್ಮ ಉದ್ದೇಶ ಒಳ್ಳೇದೇ ಇತ್ತು. ಸೊ ಗಿಲ್ಟ್ ಫೀಲ್ ಆಗುವಂಥದ್ದೇನಿದೆ? ಬಟ್ ಸ್ಟಿಲ್ ಹಾಗನ್ಸೋದು ಸಹಜ ಅಲ್ವಾ? ಪ್ಲೀಸ್, ನೀವಿನ್ನೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. ನಿಮ್ಮ ತಪ್ಪು ಯಾವುದೂ ಇಲ್ಲ. ಬಟ್ ನಂಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ ಗೌತಮವ್ರೆ. ಅತ್ತೆಗೆ ನಿಮ್ಮ ತಾಯಿ ಬದುಕಿದ್ದಾರೆ ಅಂತ ಗೊತ್ತು ಅಂತ ಹೇಳ್ತಿದ್ದೀರಲ್ಲ, ಆ ವಿಚಾರನ ಅವರು ನಿಮ್ಮ ಹತ್ರ ಯಾಕೆ ಶೇರ್ ಮಾಡ್ಕೊಂಡಿಲ್ಲ? ಅಮ್ಮನ ಹುಡುಗಿಸಿ ಅವರು ನನಗೆ ಸರ್ಪ್ರೈಸ್ ಕೊಡಬೇಕು ಅಂತಿದ್ರಂತೆ. ಹಾಗಾಗಿ ಎಲ್ಲ ಗೊತ್ತಿದ್ರು ಏನು ಗೊತ್ತಿಲ್ಲದೆ ಇರೋ ಥರ ಅಮ್ಮನ ಹುಡುಕ್ಸ್ತಾ ಇದ್ದಾರೆ. ದಟ್ಸ್ ಸೋ ನೈಸ್. ನನಗಂತೂ ಇದನ್ನು ಕೇಳಿ ತುಂಬಾ ಖುಷಿ ಆಯಿತು. ಈಗ ನಿಮ್ಮಿಬ್ಬರು ಗುರಿ ನಿಮ್ಮ ತಾಯಿನ ಹುಡುಕ್ಸೋದು. ಇನ್ನು ಮುಂದೆ ಅತ್ತೆ ಹತ್ರ ಮುಚ್ಚಿಟ್ರಿ ಅಂತ ನಿಮ್ಗೆ ಯಾವ ಗಿಲ್ಟು ಇರಲ್ಲ. ನಾನು ಅಮ್ಮನಿಂದ ಯಾವ ವಿಷಯನೂ ಮುಚ್ಚಿಟ್ಟಿರಲಿಲ್ಲ. ಅಮ್ಮನಿಗೆ ಈ ವಿಷಯ ಗೊತ್ತಾಗಿದೆ ಅಂತ ಕೇಳಿ ನನಗಂತೂ ಬಹಳ ಸಮಾಧಾನ ಆಯಿತು. ಶಕುಂತಲಾ ಅಮ್ಮ ನನ್ನ ಹೆತ್ತ ತಾಯಿನ ಹುಡುಕಿಸ್ತಾ ಇದ್ದಾರೆ ಅನ್ನೋದಿದೆಯಲ್ಲ, ಅದು ಅಮ್ಮ ಸಿಗ್ತಾರೇನೋ ನನ್ನ ನಂಬಿಕೆ ದುಪ್ಪಟ್ಟಾಗ್ತಾ ಇದೆ. ನನ್ನ ನಂಬಿಕೆಗೆ ಆನೆ ಬಲ ಬಂದಂಗಿದೆ. ಆನೆ ಬಲ ಅಲ್ಲ, ಅಮ್ಮನ ಬಲ. ಎರಡೂ ಒಂದೇ ಬಿಡಿ. ಅಮ್ಮನ ಬಲ ಆನೆ ಬಲ ಇದ್ದ ಹಾಗೆ. ಕರೆಕ್ಟ್. ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು. ಇಷ್ಟು ದಿನ ನನ್ನ ಪ್ರಾರ್ಥನೆಯಲ್ಲಿ ನೀವಿದ್ರಿ, ಮನೆಯವರೆಲ್ಲರೂ ಇದು. ಈಗ ನಿಮ್ಮ ತಾಯಿ ಮತ್ತೆ ನಿಮ್ಮ ತಂಗಿನೂ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಪ್ಲೇಷರ್. ಹೇಳಾನಂದ? ಅದು ಗೆಳೆಯ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಸ್ವಲ್ಪ ಬರ್ತೀಯಾ? ಈಗ ಎಲ್ಲಿದೆಯಾ? ನಾನು ಈಗ ತಾನೇ ಮನೆಗೆ ಬಂದೆ. ಈಗಲೇ ಬರಬೇಕಾ? ಹಾ, ಈಗಲೇ ಮಾತಾಡಬೇಕು. ಬಾ. ಸರಿ, ಬಂದೆ ಇರು. ಆನಂದ್ ಫೋನ್ ಮಾಡಿದ್ದ, ಏನೋ ಅವನ್ನ ಮೀಟ್ ಮಾಡ್ಬೇಕತ್ತೆ. ಹೋಗಿ ಮೀಟ್ ಮಾಡ್ಕೊಂಡ್ಬರ್ತೀನಿ. ಓಕೆ, ಬಾಯ್. ಜೈ, ನಿನ್ನ ಐಡಿಯಾ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ನಾ ಗೌತಮ್ ಹತ್ರ ಮಾತಾಡಿದೆ. ಅವನ ತಾಯಿ ಬಗ್ಗೆ ಏನೇ ಇನ್ಫಾರ್ಮೇಷನ್ ಸಿಕ್ಕಿದ್ರು ನನ್ನ ಹತ್ರ ಬಂದು ಹೇಳ್ತೀನಿ ಅಂತ ಹೇಳ್ದ. ಅಳಿವಯ್ಯ, ಅದು ಯಾವುದೋ ಚಿಂತೆ ನಿನ್ನ ತಲೆಯನ್ನು ಆಳವಾಗಿ ಬೋರ್ವೆಲ್ ಕೊರೆದಂಗೆ ಕೊರಿತಾ ಇದೆ ಅನ್ಸುತ್ತೆ. ಯಾವುದನ್ನು ಇಷ್ಟು ಡೀಪಾಗಿ ಯೋಚನೆ ಮಾಡ್ತಾ ಇದೆಯಾ? ತಲೆ ಕೆಡಿಸ್ಕೋತಾ ಇಲ್ಲ ಮಾಮ್ಸ್, ತಲೆನ ಓಡಿಸ್ತಾ ಇದ್ದೀನಿ. ಎಲ್ಲ ಪಾಯಿಂಟ್ಗಳನ್ನ ಲಿಂಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾವುದಾದ್ರೂ ಮಿಸ್ಸಿಂಗ್ ಲಿಂಕ್ ಇದೆಯಾ ಅಂತ ಹುಡುಕ್ತಾ ಇದ್ದೀನಿ. ಮಿಸ್ಸಿಂಗ್ ಲಿಂಕ್? ಯಾವ ಲಿಂಕ್ ಬಗ್ಗೆ ಮಾತಾಡ್ತಿದ್ಯೋ? ಇನ್ಯಾವುದ್ರ ಬಗ್ಗೆ ಮಾಮ್ಸ್? ಮೈ ಡಿಯರ್ ದೊಡ್ಡಮ್ಮ, ಐ ಮೀನ್ ಬಿಗ್ ಬ್ರೋನ ಒರಿಜಿನಲ್ ಅಮ್ಮನ ಬಗ್ಗೆ. ಪ್ಲೀಸ್ ಜೈ, ಅವಳನ್ನ ಮಾತ್ರ ದೊಡ್ಡಮ್ಮ ಅಂತ ಕರಿಬೇಡ. ನನಗಿಷ್ಟ ಆಗಲ್ಲ. ಏ ಮಾಮ್, ಚಿಲ್ ಮಾಮ್. ನಾನೇನೋ ಸುಮ್ಮನೆ ರೆಫರೆನ್ಸ್ಗೆ ಬಾಯಿ ಮಾತು ಕಂದಿದ್ದೆ ಅಷ್ಟೇ. ಅದಕ್ಕೆ ಯಾಕೆ ನೀನು ಅದನ್ನು ಮನ್ಸ್ಕಾಕೋತೀಯ? ಮಾಮ್, ನಾನು ನಿನ್ನ ಮಗ. ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಟ್ಕೊಡೋ ಮಾತೇ ಇಲ್ಲ. ಅಲ್ಲಿ ಇಲ್ಲಿ ಸ್ವಲ್ಪ ದಾರಿ ತಪ್ಪಿದ್ನೇನೋ, ಆದರೆ ನಾನು ಯಾವತ್ತೂ ನಡೆಯೋದು ನನ್ನ ಜೀವನದಲ್ಲಿ ನೀನು ತೋರಿಸಿದ ದಾರಿಲೇ. ನಿನಗೇನು ಒಳ್ಳೇದು ಅದೇ ನನಗೂ ಒಳ್ಳೇದು ಮಾಮ್. ವಾಟ್ ಇಸ್ ಗುಡ್ ಫಾರ್ ಇಸ್ ಆಲ್ಸೋ ಗುಡ್ ಫಾರ್ ಮೀ. ಸುಮ್ಮನೆ ಮಾತುಗಂದೆ ನೀನು ಯಾಕೆ ಅದಕ್ಕೆ ಡಿಸ್ಟರ್ಬ್ ಆಗ್ತೀಯ? ಮಾಮ್ಸ್, ನೀನು ಭಾಗ್ಯನ ನೋಡಿದ್ದು ಆರ್ ನಗರ್ಲಿ ಅಂದೆ ಅಲ್ವಾ? ಎಕ್ಸಾಕ್ಟ್ ಅಲ್ಲೇ ಕಣೋ. ಬರಿಗಾಲಲ್ಲೇ ಬೀದಿ ಬೀದಿ ಸುತ್ತಾ ಇದ್ಲು ನಟರಾಜ್ ಸರ್ವೀಸು. ಅಲ್ಲೇ ಬೀದಿ ಬೀದಿ ಸುತ್ತಿದ್ದವಳನ್ನ ಅವಳು ಮಗಳು ಬಂದು ಕರ್ಕೊಂಡು ಹೋಗಿದ್ದಾಳೆ ಅಂದರೆ ಅಲ್ಲೇ ಅಕ್ಕಪಕ್ಕದಲ್ಲೆಲ್ಲೋ ಟೆಂಟ್ ಹಾಕಿರ್ತಾಳೆ ಅನ್ನೋದು ಪಕ್ಕ. ಆ ಸರಹದ್ದಲ್ಲೇ ಇರ್ತಾಳೆ. ನಾಗರ ನಡೆ ಥರ ಅಲ್ಲೇ ಸುತ್ತಾಡ್ತಾ ಇರ್ತಾಳೆ ಕಣೋ. ಹೆಚ್ಚಂದ್ರೆ ಈ ಕಡೆ ಉತ್ತರಹಳ್ಳಿ, ಆ ಕಡೆ ನಾಗರಬಾವಿ, ಇಷ್ಟೇ.
ಯಾಕಂದ್ರೆ ನಮ್ಮ ಹುಡುಗರು ಎಲ್ಲ ಸಿಗ್ನಲ್ಗಳು ಬೀದಿ ಎಲ್ಲ ಕಡೆ ಹುಡುಕಿದ್ರು ಇನ್ನೂ ಅವಳು ಸಿಗ್ತಿಲ್ವಲ್ಲ, ಅದಕ್ಕೆ ಯಾವ್ದಾದ್ರೂ ಲಿಂಕ್ ಮಿಸ್ ಆಗಿದ್ಯಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಅವಳು ಅಲ್ಲೇ ಎಲ್ಲೋ ಇರ್ತಾಳೆ, ಸರಿಯಾಗಿ ಹುಡುಕ್ಬೇಕಷ್ಟೆ. ಹುಡುಕಕ್ಕೆ ಹೇಳು. ನನಗನ್ಸುತ್ತೆ ಬೇರಿಗೆ ಕೈ ಹಾಕಬೇಕು ಅಂತ. ಬೇರ ಏನನ್ನ ಹೇಳ್ತಾ ಇದೆಯಾ? ಸಿಸ್ಟರ್, ಅಲ್ಲ ನಾನು ಏನು ಹೇಳಕ್ಕೆ ಹೊರಟೆ ಅಂದರೆ, ಈಗ ಅವಳು ಎಲ್ಲಿ ಸಿಗ್ತಾಳೆ ಅಂತ ಹುಡುಕೋದಕ್ಕಿಂತ ಅವಳು ಎಲ್ಲಿ ಇರ್ತಾಳೆ ಅಂತ ಹುಡುಕೋದು ಒಳ್ಳೇದಲ್ವಾ? ಆಗ ಸಿಕ್ಕ ಕಡೆ ಬೀದಿ ನಾಯಿ ಥರ ಅವಳನ್ನು ಹುಡ್ಕೊಂಡು ಅಲಿಯೋ ಬದಲು ಚಿರತೆ ಥರ ಒಂದೇ ಕಡೆ ಅವಳನ್ನು ಹೊಂಚಾಕಿ ಬೇಟೆ ಆಡ್ಬೋದಲ್ವಾ ಸಿಸ್ಟರ್? ಪ್ಲಾನನ್ನ ಸ್ವಲ್ಪ ಅಪ್ಗ್ರೇಡ್ ಮಾಡ್ತಾ ಇದೀನಿ ಅಷ್ಟೇನೆ, ಹುಡುಕ್ಸಕ್ ಬಿಟ್ಟಾಯ್ತು ಆಗ್ಲೇ ಹುಡುಗರ್ನ. ಮಾಮ್ಸ್, ಯಪ್ಪ ಈ ನಮ್ಮ ಹುಡುಗರು ಅವರಲ್ಲ, ಅವ್ರನ್ನ ನೋಡಿದ್ರೆ ಸಾಕು ಈಸಿಯಾಗಿ ಕಂಡಿಡ್ಬೋದು ಇವರು 420 ನನ್ನ ಮಕ್ಕಳು ಅಂತ. ಅಂಥವ್ರು ಬಾಗಿನ ಫೋಟೋ ಇಟ್ಕೊಂಡು ಎಲ್ಲ ಕಡೆ ಹುಡುಕಾಡಿದ್ರೆ ಯಾರಿಗೆ ಆಗಲಿ ನೋಡಿದವ್ರಿಗೆ ಡೌಟ್ ಬರೋದಿಲ್ವಾ? ಅದಕ್ಕೆ ಪ್ಲಾನಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತಾ ಇದೀವಿ. ಸ್ವಲ್ಪ ನೋಡೋದಕ್ಕೆ ಡೀಸೆಂಟ್ ಆಗಿ, ಸೇಲ್ಸ್ ಮೆನ್ ಥರ ಇರೋರು, ಸ್ವಲ್ಪ ಓದ್ಕೊಂಡಿರೋರು, ಎಜುಕೇಟೆಡ್ ಥರ ಕಾಣಿಸೋ ಹುಡುಗರನ್ನ ಬಿಟ್ಟಿದ್ದೀನಿ. ಆ್ಯಂಡ್ ಅವರು ಬರೀ ರೋಡ್ಗಳು, ಸಿಗ್ನಲ್ಲು, ಗಲ್ಲಿಲಿ ಮಾತ್ರ ಹುಡುಕಲ್ಲ, ಪ್ರತಿಯೊಂದು ಮನೆಗೂ ಹೋಗಿ ಹುಡುಕ್ತಾರೆ. ಆ ಭಾಗ್ಯ ಯಾವುದೇ ಮನೇಲಿದ್ರು ನಮ್ಮ ಕೈಗೆ ತಗ್ಲಾಕೋತಾರೆ. ಹೆಂಗಿದೆ ಮಾಮ್ಸ್ ನನ್ನ ಐಡಿಯಾ? ಓಕೆ ಅಲ್ಲ? ಥ್ಯಾಂಕ್ಸ್ ಅಲಿಮಯ್ಯ, ಥ್ಯಾಂಕ್ಸ್ ಎ ಲಾಟ್. ಈ ಶಕುನಿಗೆ ನೀನು ಪರ್ಫೆಕ್ಟ್ ಆದ ಕೌರವೇಂದ್ರ ಕಣೋ.